ಇವತ್ತು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಇಡೀ ಭಾರತವೇ ಸಂಭ್ರಮಿಸಿತ್ತು. ಕಾರಣ ಅಂತ ಹೇಳಿದ್ರೆ ಜೂನ್ 25ರಂದು ಬಾಹ್ಯಾಕಾಶಕ್ಕೆ ಹಾರಿದಂತ ಭಾರತದ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾತ್ರಿಗಳು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಕ್ಯಾಲಿಫೋರ್ನಿಯಾದ ಕರಾವಳಿಗೆ ಬಂದಿಳಿದ್ರು, ಲ್ಯಾಂಡ್ ಆದರು. ಶುಭಾಂಶು ಶುಕ್ಲಾ ಹಾಗೆಯೇ ಅಮೆರಿಕಾದ ಪೆಗ್ಗಿ ವಿಡ್ಸನ್, ಪೋಲ್ಯಾಂಡ್ನವರು ಕೂಡ ಇದ್ರು. ಹಂಗೇರಿಯ ಟಿಬೋರ್ ಕಾಪುಗೆ ಬಂದಿಳಿದಂಥ ಸಂದರ್ಭದಲ್ಲಿ ಎಷ್ಟು ಅವರ ಕುಟುಂಬದವರು ತುಂಬ ಭಾವುಕವಾಗಿದ್ದರು. ಒಂದು ಕಡೆಯಲ್ಲಿ ಇವರ ಸಾಧನೆ ಅಲ್ಲಿ ಬಾಹ್ಯಾಕಾಶ ಕೇಂದ್ರದಲ್ಲಿದ್ದುಕೊಂಡು, ಅಂತಾರಾಷ್ಟ್ರೀಯ ಬಾಹ್ಯಾಕಾಶದ ಕೇಂದ್ರದಲ್ಲಿದ್ದುಕೊಂಡು ಅಲ್ಲಿ ಸಂಶೋಧನೆಯನ್ನು ನಡೆಸಿ, ನಿರಂತರವಾಗಿ 18 ದಿನಗಳ ಕಾಲ ಸಂಶೋಧನೆಯನ್ನು ನಡೆಸಿ ಭಾರತದ ಓರ್ವ ವ್ಯಕ್ತಿ ಮರಳಿ ಸುರಕ್ಷಿತವಾಗಿ ಬಂದಿದೆಯಲ್ಲ, ನಿಜಕ್ಕೂ ಕೂಡ ಖುಷಿಯ ವಿಚಾರ. ಅವರ ಬಂದ ಮೇಲೆ ಏನೆಲ್ಲ ಆಗುತ್ತೆ, ವೈದ್ಯಕೀಯ ತಪಾಸಣೆ ಇರುತ್ತೆ, ಹೀಗೆ ಬೇರೆ ಬೇರೆ ಕ್ರಮಗಳನ್ನು ಕೂಡ ಅನುಸರಿಸಬೇಕಾಗುತ್ತೆ. ಜೂನ್ 25ರ ಬುಧವಾರ ಅಂತರಿಕ್ಷ ಯಾನವನ್ನು ಹೊರಟಿದ್ರು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲೂ ಕೂಡ ಅವರಿದ್ದರು. ಸದ್ಯ ಅವರು ಮರಳಿ ಬಂದರು. ಅವರು ಮರಳಿ ಬಂದಂಥ ಸಂದರ್ಭದಲ್ಲಿ ಇಡೀ ವಿಶ್ವವೇ ಅವರನ್ನು ಪ್ರೀತಿಯಿಂದ ವೆಲ್ಕಮ್ ಮಾಡಿಕೊಂಡಿದೆ. ಅದನ್ನು ಕೂಡ ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ. ಬಟ್ ಇಲ್ಲಿ ಕೆಲವೊಂದು ವಿಚಾರಗಳನ್ನು ಗಮನಿಸಬೇಕಾಗುತ್ತೆ ದೀಪ್ತಿ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಅವರು ತೆರಳಿದ್ದು ಜೂನ್ 25ರಂದು. ಅವರ ಕುಟುಂಬದವರನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಎಷ್ಟು ಭಾವುಕರಾಗಿದ್ರು ಮಗ ಮರಳಿ ಬರ್ತಾ ಇದ್ದಂತೆ ಎನ್ನುವುದಾಗಿ. ಇನ್ನು ಪುನಶ್ಚೇತನ ಕಾರ್ಯಕ್ರಮ ಕೂಡ ಇರುತ್ತೆ. ಇದಾದ್ಮೇಲೆ ಪುನಶ್ಚೇತನ ಕಾರ್ಯಕ್ರಮ ಅಂತ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಲ್ಯಾಂಡಿಂಗ್ ಆದ ಬಳಿಕ ಪುನಶ್ಚೇತನ ಕಾರ್ಯಕ್ರಮ ಇರುತ್ತೆ. ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳೋದಕ್ಕೆ ಅನುಗುಣವಾಗುವಂತೆ 7 ದಿನಗಳ ಕಾಲ ಪುನಶ್ಚೇತನಕ್ಕೆ ಒಳಪಡಿಸಲಾಗುತ್ತೆ. ಒಟ್ಟಾರೆ ಬಾಹ್ಯಾಕಾಶ ಚರಿತ್ರೆಯಲ್ಲಿ ಭಾರತದ ಹೊಸ ಮೈಲುಗಲ್ಲೆ ಸ್ಥಾಪನೆಯಾಗಿದೆ ಅಂತ ಹೇಳಬಹುದು. ಆಗಸದಲ್ಲಿ ಶುಭಾರಂಭ ಅಂತರಿಕ್ಷ ಯಾನ ಕೂಡ ಅಂತ್ಯವಾಗಿದೆ. ಗಗನದಿಂದ ಭಾರತವನ್ನ ಸಾರೆ ಜಹಾನ್ ಸೆ ಅಚ್ಚ ಅಂತ ಶುಕ್ಲಾ ಬಣ್ಣಿಸಿದ್ದಾರೆ ಅಂತ ಗೊತ್ತಾಗಿದೆ. ನೋಡಿ, ಎಲ್ಲ ಭಾರತೀಯರಿಗೂ ಇದೊಂಥರ ಐತಿಹಾಸಿಕ ದಿನ ಅಂತಾನೆ ಹೇಳಬಹುದು. ಇನ್ನು ಭಾರತದ ಪರ ಶುಕ್ಲಾ 7 ಅಧ್ಯಯನವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಭಾರತದ ಪರವಾಗಿ ಶುಭಾಂಶು ಶುಕ್ಲಾ ಒಟ್ಟು 7 ವಿವಿಧ ಪ್ರಯೋಗವನ್ನು ಮಾಡಿದ್ದಾರೆ. ವಿಶೇಷ ಅಂದರೆ ಶುಕ್ಲಾ ನಡೆಸುವ 7 ಪ್ರಯೋಗಗಳ ಪೈಕಿ ಕರ್ನಾಟಕದೇ 4 ಪ್ರಯೋಗ ಇದೆ. ಇದು ನಮ್ಮ ರಾಜ್ಯದ್ದು, ಇದು ಕೂಡ ಒಂದು ಹೆಮ್ಮೆಯ ವಿಚಾರ. ಕರ್ನಾಟಕದ ಸಂಸ್ಥೆಗಳು ರೂಪಿಸಿರುವಂಥ 4 ಪ್ರಯೋಗಗಳನ್ನು ನಡೆಸಿದ್ದಾರೆ. ಜೊತೆಗೆ ದೆಹಲಿಯ 2 ಪ್ರಯೋಗ, ಕೇರಳದ 1 ಪ್ರಯೋಗ ಸಂಬಂಧ ಅಧ್ಯಯನ ನಡೆದಿದೆ. ಶುಕ್ಲಾ ನಡೆಸಿರುವಂಥ ಅಧ್ಯಯನಗಳು ಯಾವ್ಯಾವು ಅದನ್ನು ಕೂಡ ನೋಡ್ತಾ ಹೋಗಬೇಕಾಗತ್ತೆ. ಕಾಳುಗಳ ಮೊಳಕೆ, ಧಾರವಾಡದ ಕೃಷಿ ವಿವಿ, IIT ಧಾರವಾಡದಿಂದ ಕಾಳುಗಳ ಮೊಳಕೆ ಒಡೆಯುವ ಅಧ್ಯಯನ, ಹಾಗೆಯೇ ಗಗನಯಾತ್ರಿಗಳ ಮಜಲ್ ಲಾಸ್, ಬಾಹ್ಯಾಕಾಶದಲ್ಲಿ ಯಾತ್ರಿಗಳ ಮಜಲ್ ಲಾಸ್ ಬಗ್ಗೆ ಬೆಂಗಳೂರಿನ ಬ್ರಿಕ್ಸ್ ಇನ್ಸ್ಟೆಮ್ ಸಂಸ್ಥೆ ಅಧ್ಯಯನವನ್ನು ನಡೆಸಿದೆ. ಹಾಗೆ ಟಾರ್ಡಿಗ್ರೇಡ್ ಅಂತ IISc ಇಂದ ಕಠಿಣ ಪರಿಸ್ಥಿತಿಯಲ್ಲಿ ಟಾರ್ಡಿಗ್ರೇಡ್ ಸೂಕ್ಷ್ಮ ಜೀವಿಗಳು ಬದುಕುಳಿಯುವ ಬಗ್ಗೆ ಅಧ್ಯಯನವನ್ನು ಕೂಡ ಅವರು ಮಾಡಿರುವಂಥದ್ದು. ಎಲೆಕ್ಟ್ರಾನಿಕ್ ಡಿಸ್ಪ್ಲೇ, IISc ಇಂದ ಬೆಂಗಳೂರಿನಿಂದ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಬಗ್ಗೆ ಅಧ್ಯಯನವನ್ನು ಮಾಡಿದ್ದಾರೆ. ಹಾಗೆ ಖಾದ್ಯ ಸೂಕ್ಷ್ಮ ಪಾಚಿಗಳು ಅಂದರೆ ನವದೆಹಲಿ ICGEBಯ ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ 3 ಆಯ್ದ ಖಾದ್ಯದ ಬಗ್ಗೆ ಸೂಕ್ಷ್ಮ ಪಾಚಿಗಳ ಬೆಳವಣಿಗೆ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಹಾಗೆ ಸೈನೋಬ್ಯಾಕ್ಟೀರಿಯಾ, ನವದೆಹಲಿಯಲ್ಲಿ ICGEBಯ ಬಾಹ್ಯಾಕಾಶದಲ್ಲಿ 2 ವಿಧದ ಸೈನೋಬ್ಯಾಕ್ಟೀರಿಯಾಗಳ ಬೆಳವಣಿಗೆಯ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಹಾಗೆ ಆಹಾರ ಬೆಳೆ ಬೀಜಗಳು, ಕೇರಳದ IISTಯ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಒಗ್ಗಿದ ಅಕ್ಕಿ, ಜೋಳ, ಎಳ್ಳು, ಬದನೆಕಾಯಿ, ಟೊಮೊಟೊ ಬೀಜಗಳ ಅಧ್ಯಯನವನ್ನು ಕೂಡ ಅವರು ಅಲ್ಲಿ ಮಾಡಿರುವಂಥದ್ದು. ಜೊತೆಗೆ ಅಂದರೆ ದೆಹಲಿಯ 2 ಪ್ರಯೋಗ ಹಾಗೆ ಕೇರಳದ 1 ಪ್ರಯೋಗ ಸಂಬಂಧ ಅವರು ಅಧ್ಯಯನ ಮಾಡಿದ್ದಾರೆ. ಸಂಸ್ಥೆಗಳು ರೂಪಿಸಿರುವಂತಹ 4 ಪ್ರಯೋಗಗಳನ್ನು ಕೂಡ ಅವರು ಅಲ್ಲಿ ನಡೆಸಿರುವಂಥದ್ದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಒಂದ್ ಕಡೆಯಲ್ಲಿ ಶುಭಾಂಶು ಶುಕ್ಲಾ ಲ್ಯಾಂಡ್ ಆಗಿ ನೌಕೆಯಿಂದ ಹೊರಬರ್ತಾ ಇದ್ದಂತೆ ಅಲ್ಲಿದ್ದವರ ಖುಷಿ ಹೇಗಿತ್ತು ಎನ್ನುವಂಥದ್ದು. ಇನ್ನೊಂದು ಕಡೆಯಲ್ಲಿ ಶುಭಾಂಶು ಶುಕ್ಲಾ ತಂದೆ ತಾಯಿ ಕುಟುಂಬಸ್ಥರು ಯಾವ ರೀತಿಯಾಗಿ ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಪ್ರೀತಿಯ ಮಗನನ್ನು, ಹೆತ್ತ ಮಗನನ್ನು ಬರಮಾಡಿಕೊಂಡ್ರು ಎನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದೀರಾ. ಆನಂದ ಬಾಷ್ಪ, ನಿಜಕ್ಕೂ ಮಗನೋರ್ವ ಐತಿಹಾಸಿಕ ಸಾಧನೆಯನ್ನು ಮಾಡಿ ಮರಳಿ ಬರ್ತಾ ಇದ್ದಾರೆ ಎನ್ನುವಂಥ ಕ್ಷಣವನ್ನು ನೋಡೋಕೆ ಹೆತ್ತ ತಂದೆ ತಾಯಿ ಎಷ್ಟು ಖುಷಿಯನ್ನು ಪಟ್ಟರು, ಅವರ ಖುಷಿ ಎಷ್ಟಿರ್ಬೋದು, ದೃಶ್ಯಾವಳಿಗಳನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಹಾಗೆಯೇ ಇನ್ನು ಮೋದಿಯವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ. ಸಂಪತ್, ಶುಭಾಂಶು ಶುಕ್ಲಾ ಅವರು ಯಶಸ್ವಿಯಾಗಿ ಭೂಮಿಗೆ ತಲುಪ್ತಿದ್ದಂತೆ ಪ್ರಧಾನಿ ಮೋದಿಯವರು ಸಂತಸ ಪಟ್ಟಿರುವಂಥದ್ದು. ಇದು ಭಾರತದ ಹೆಮ್ಮೆಯ ಕ್ಷಣ. ಶುಕ್ಲಾ ಅವರು ಭೂಮಿಗೆ ರಿಟರ್ನ್ ಆಗಿರೋದು ಐತಿಹಾಸಿಕ ಮೈಲುಗಲ್ಲಾಗಿದೆ. ಭಾರತದ ಮೊಟ್ಟ ಮೊದಲ ಗಗನಯಾನಿ, ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ನ
ಸ್ಟೇಷನ್ ಭೇಟಿ ನೀಡಿದ್ದಾರೆ. ದೇಶದ ನೂರಾರು ಕೋಟಿ ಕನಸುಗಳಿಗೆ ಶುಕ್ಲಾ ಅವರು ಸ್ಫೂರ್ತಿ ಅಂತ ಮೋದಿಯವರು ಪ್ರಶಂಸೆಯ ಮಾತುಗಳನ್ನು ಆಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೋದಿಯವರು ಟ್ವೀಟ್ ಮಾಡಿದ್ದಾರೆ. ಅದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಶುಕ್ಲಾರನ್ನ ಸ್ವಾಗತಿಸೋದಕ್ಕೆ ನಾನು ದೇಶದೊಂದಿಗೆ ಸೇರ್ತೀನಿ. ಗಗನಯಾನಕ್ಕೆ ಮತ್ತೊಂದು ಮೈಲಿಗಲ್ಲು ಸೂಚಿಸುತ್ತೆ. ಇದು ನಮ್ಮದೇ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್. ಈ ಮೂಲಕ ಶತಕೋಟಿ ಕನಸುಗಳಿಗೆ ಸ್ಫೂರ್ತಿ ನೀಡಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. Our second crew member exiting the spacecraft. And we've got our pilot Shubhanshu Shukla as our second crew member exiting the spacecraft. And we've got our pilot Shubhanshu Shukla as our second crew member exiting the spacecraft. And we've got our pilot Shubhanshu Shukla